ಇವತ್ತು ನಾನು ಯಾವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಲಾಸ್ಟ್ ಟೈಮು ಈಕೋ ಮೋಡು ಮಾಡಿದ್ದೀನಿ, ರೈಡ್ ಮೋಡು, ಸ್ಪೋರ್ಟ್ಸ್ ಮೋಡು ಎಲ್ಲ ಮೋಡು ಮಾಡಿದ್ದೀನಿ. ಇವಾಗ ಲಾಸ್ಟ್ ಆಪ್ಷನ್ ಯಾವುದು ಇರೋದು ಅಂದರೆ ವಾರ್ಪ್ ಮೋಡ್ ಅಂತ ಇದೆ. ಏನೋ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಇವಾಗ ಎಷ್ಟು 59% ಇದೆ ಗೈಸ್. 59%ಗೆ ಈಕೋ ಮೋಡಲ್ಲಿ 71 ಹೋಗ್ಬೋದು, ರೈಡ್ ಮೋಡಲ್ಲಿ 61, ಸ್ಪೋರ್ಟ್ಸ್ ಮೋಡಲ್ಲಿ 27, ವಾರ್ಪ್ ಮೋಡಲ್ಲಿ 52 ಹೋಗ್ಬೋದು ಅಂತಿದೆ. ಓಕೆನಾ ಗೈಸ್? ಇವಾಗ ಏನು ಅಂದರೆ ನಾನು ಹೋಗೋ ಕಿಲೋಮೀಟ್ರು 10. ಇವಾಗ ಅದ್ರ ಪ್ರಕಾರ ಯೋಚನೆ ಮಾಡಿದ್ರೆ ನಾನು ಬರೋ ಅಷ್ಟೊತ್ತಿಗೆ ಬ್ಯಾಟ್ರಿ ಒಂದು 20% 29% ಇರ್ಬೋದು. ವಾರ್ಪ್ ಮೋಡಲ್ಲಿ ಏನು ಅಂದರೆ ಮೇಜರಾಗಿ ನಮ್ಗೆ ಚೇಂಜ್ ಆಗೋದು ಪವರು. ಏನು ಅಂದರೆ ಇವಾಗ ನೋಡಿ ಯಾವ ಥರ ಹೋಗುತ್ತೆ. ನಾರ್ಮಲಾಗಿ ನಾವು ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದರೆ ಏನೋ ಒಂದು ಎಮರ್ಜೆನ್ಸಿ ಇರೋವಾಗ ಯೂಸ್ ಮಾಡಬೇಕು. ಯಾಕಂದರೆ ಬ್ರೇಕಿಂಗ್ ಎಲ್ಲ ಸಖತ್ತಾಗೆ ಇದೆ, ನಿಂತ್ಕೊಳ್ಳುತ್ತೆ, ನೀವೇನು ವರಿ ಮಾಡೋ ಅಂಥದ್ದೇನಿಲ್ಲ. ಇವಾಗ ನಾನು ನೋಡ್ತಾ ಇರೋದೇನು ಅಂದರೆ ಇವಾಗ 58%ಗೆ 52 ಹೋಗುತ್ತೆ ಅಂದರೆ ಇವಾಗ ನಾವೆಲ್ಲಾದರೂ ಔಟ್ಸೈಡ್ ಹೋದಾಗ ಇವಾಗ ಏತರಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಕಡೆ ಚಾರ್ಜಿಂಗ್ ಪಾಯಿಂಟ್ ಸಿಗುತ್ತೆ. ಏತರ ಇಲ್ಲ ಅಂದರೂ ಬೇರೆ ಕಂಪ್ನಿದಾದರೂ ಸಿಗ್ತವೆ, ಹಾಕ್ಕೋಬೋದು. ಇವಾಗ ನಾನು ಯಾವ ಥರ ವೀಡಿಯೋ ಮಾಡ್ತಾಯಿದ್ದೀನಿ, ನಾನು ಹೋಗೋ ಇವಾಗ 58%ಗೆ 52 ಕೊಡುತ್ತೆ ಅಲ್ಲ, ಅದು ನಿಜನಾ ಇಲ್ವ ಅಂತ ನಾನು ಚೆಕ್ ಮಾಡ್ತಾ ಇರೋದು. ಹೇಗೆ ಅಂದರೆ ಇವಾಗ ನೋಡಿ, ಇವಾಗ ಟ್ರಿಪ್ಪು 0 ಮಾಡಿಬಿಡೋಣ. 70 ಕಿಲೋಮೀಟ್ರ್ ಇದೆಯಲ್ಲ, ಇವಾಗ 0 ಆಗಿದೆ ಗೈಸ್. ಇದರಲ್ಲಿ ಏನು ಅಂದರೆ ಇವಾಗ 58% ಇದೆ, 52 ಹೋಗುತ್ತೆ ಅಂತಿದೆ. ಇವಾಗ ನಾವು ಎಷ್ಟು ಕಿಲೋಮೀಟ್ರ್ ಹೋಗ್ತೀವೋ ಅದ್ರ ಮೇಲೆ ನಾವು ನೋಡೋಣ ಎಷ್ಟು ನಮಗೆ ಕರೆಕ್ಟಾಗಿ ಹೇಳ್ದಷ್ಟೇ ಕೊಡ್ತಾರಾ ಇಲ್ವಾ, ಏರುಪೇರು ಆಗುತ್ತಾ ಅಂತ ಚೆಕ್ ಮಾಡೋಣ. ಏನು ಅಂದರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಇದೆ. ನೀವು ಯಾರಿಗಾದರೂ ಥರ ಗಾಡಿ ಕೊಡೋಕ್ಕಿಂತ ಮುಂಚೆ ಹೇಳ್ಬಿಟ್ಟು ಕೊಡಿ. ಲಾಸ್ಟ್ ರೈಡ್ ಮೋಡ್ಗೆ ಅಷ್ಟೇ ಓಡಿಸ್ಕೊಳಪ್ಪ, ವಾರ್ಪ್ಗೆಲ್ಲ ಹೋಗ್ಬೇಡ. ಕಂಟ್ರೋಲ್ ಸಿಗೋಲ್ಲ ಒಬ್ಬೊಬ್ರಿಗೆ ಮೇಜರಾಗಿ ಸಿಗುತ್ತೆ. ಗೈಸ್ ಇನ್ನೊಂದೇನು ಅಂದರೆ ಈ ಥರ ಟ್ರಾಫಿಕಲ್ಲಿ ನಾವು ಈ ವಾರ್ಪ್ ಮೋಡನ್ನ ಯೂಸ್ ಮಾಡೋಕ್ಕೆ ಕಷ್ಟ. ಯಾಕೆಂದರೆ ನಾವು ನಿಲ್ಲಿಸಿರ್ತೀವಲ್ಲ, ಸಡನ್ನಾಗಿ ನಾವು ರೇಸ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಯಾರ ಪಕ್ಕದಲ್ಲಿರೋನು ಬಂದು ಮಿಸ್ಟಾಗಿ ರೇಸ್ ಮಾಡಿದ್ರು ಸ್ಪೀಡಾಗಿ ಹೋಗ್ಬಿಡುತ್ತೆ. ಇವಾಗ ತೋರಿಸ್ತೀನಿ ನೋಡಿ ಅದು ಎಷ್ಟು ಪವರ್ ಇದೆ ಅಂದರೆ ಈ ಮೋಡಲ್ಲಿ. ಸ್ವಲ್ಪ ನಾವು ಆಕ್ಸಿಲೇಟರ್ನ ಈ ಥರ ಮಾಡಿದ್ರೆ ಸಾಕು, ಎಷ್ಟು ಟಚ್ ಆಯಿತು. ಓ 75 ಆ ರೋಡಿಂದ. ಏನಂದರೆ ಟೈಮ್ ಒಂದು ಸ್ವಲ್ಪ ಉಳಿಬೋದು ಅಷ್ಟೇ. ಅದು ಬಿಟ್ಟರೆ ಬ್ಯಾಟ್ರಿ ಒಂದು ಕನ್ಸ್ಯೂಮ್ ಆಗುತ್ತೆ ಬೇಗ. 57ಗೆ 51% ಅಂದರೆ ನೀವೇ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಪವರ್ ಕನ್ಸ್ಯೂಮ್ ಮಾಡಲ್ಲ ಇದು. ಲಾಂಗ್ ಡ್ರೈವ್ ಹೋಗೋ ಟೈಮಲ್ಲಿ ನಾವು ಈ ಮೋಡನ್ನ ಯೂಸ್ ಮಾಡೋಕ್ಕೆ ಆಗಲ್ಲ ಬಿಡಿ. ಯಾಕೆಂದರೆ ಸ್ಪೀಡ್ ಅನ್ನೋದು ಒಂದೇ ಮುಖ್ಯ ಅಲ್ವಲ್ಲ ನಮಗೆ. ನಾವಿಷ್ಟು ಕಿಲೋಮೀಟ್ರ್ ಅಂತ ನಾವು ಡೆಸ್ಟಿನೇಷನ್ ಹಾಕ್ಕೊಂಡಾಗ ಏನಂದರೂ ಲಾಸ್ಟ್ ರೈಡ್ ಮೋಡಲ್ಲಿ ಹೋಗ್ಬೋದು, ರೈಡು ಸ್ಪೋರ್ಟ್ಸು ಅದು ಯೂಸ್ ಮಾಡ್ಕೋಬೋದು. ಗೈಸ್ ಇನ್ನೊಂದು ತುಂಬ ಜನ ಕಮೆಂಟ್ ಆಗ್ತಾಯಿದ್ರು, ಏನು ಅಂದರೆ ಹೇಗೆ ನಾವು ವಾಲೆಟಲ್ಲಿ ಆ್ಯಡ್ ಮಾಡೋದು ಅಂತ. ಏನಿಲ್ಲ ಗೈಸ್, ಜಸ್ಟು ನೀವು ಆ್ಯಪ್ ಓಪನ್ ಮಾಡ್ತೀರಲ್ಲ, ಅಲ್ಲಿ ಚಾರ್ಜಿಂಗ್ ಸ್ಟೇಷನ್ ಸಿಂಬಲ್ ಇರುತ್ತೆ, ಅದ್ರ ಮೇಲ್ಗಡೆನೇ ವಾಲೆಟ್ ಆಪ್ಷನ್ ಇರುತ್ತೆ. ಆ ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಚೂಸ್ ಮಾಡಿಸುತ್ತೆ. ಅದು ಏನು ಅಂದರೆ ನಿಮ್ಮ ಹತ್ರ ಎಷ್ಟು ಅಮೌಂಟ್ ಹಾಕಬೇಕು ಅನ್ನೋದು ಫಸ್ಟ್ ಕೇಳುತ್ತೆ. ನೀವು ಏನಿಲ್ಲ ಮ್ಯಾಕ್ಸಿಮಮ್ 200 ಹಾಕೊಳ್ಳಿ ಸಾಕು. ಏನಂದರೆ ಒನ್ ಟೈಮ್ ಚಾರ್ಜ್ ಆಗೋಕ್ಕೆ ನನಗೆ ಖರ್ಚಾಗೋದು ಏನು ಅಂದರೆ ಒಂದು 46 to 50 ರೂಪೀಸ್ ಖರ್ಚಾಗುತ್ತೆ ಮೇಜರಾಗಿ. ನಾನು ಜಾಸ್ತಿ ಆ್ಯಡ್ ಮಾಡೋಕ್ಕೋಗಲ್ಲ, 200 ರೂಪೀಸ್ ನಾನು ಆ್ಯಡ್ ಮಾಡಿರೋದು, ಯಾವಾಗಲೂ ಆ್ಯಡ್ ಮಾಡೋದು ಅಷ್ಟೇ ನಾನು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಳ್ಳಿ. ನೀವೆಲ್ಲರ ಚಾರ್ಜಿಂಗ್ ಸ್ಟೇಷನ್ ಹೋದರೆ ನೀವು ಜಸ್ಟ್ ಚಾರ್ಜ್ ಹಾಕಿ ಆಟೋಮೆಟಿಕ್ ಅದೇ ಕಟ್ಟಾಗುತ್ತೆ. ಏನು ನೀವೇ ಹೋಗ್ಬಿಟ್ಟು ಕಟ್ ಮಾಡಬೇಕು ಅನ್ನೋದಿಲ್ಲ. ನೀವು ಚಾರ್ಜ್ ಹಾಕಿ ಯಾವಾಗ ರಿಮೂವ್ ಮಾಡ್ತೀರೋ ಅಷ್ಟಕ್ಕೆ ಎಷ್ಟು ಖರ್ಚಾಗುತ್ತೆ, ಎಷ್ಟು ಯೂನಿಟ್ ತೊಗೊಳುತ್ತೆ ಅದ್ರ ಮೇಲೆ ಕಟ್ಟಾಗುತ್ತೆ ಅದು. ನನಗೆ ಇನ್ನೊಂದೇನು ಅಂದರೆ ಏತರ್ ಗ್ರೇಡು ಇನ್ನೂ ಸಿಕ್ಕಿಲ್ಲ. ನಮ್ಮ ಏರಿಯಾದಲ್ಲಿ ತುಂಬ ಕಮ್ಮಿ ಇದೆ ಅಲ್ವಾ, ಒಂದಿದೆ, ಅದು ಮಾರತಳ್ಳಿಲಿದೆ, ಅದು ಪೇಡ್ ಪಾರ್ಕಿಂಗ್ ಅಂತೆ. ಅದಕ್ಕೆ ನಾನು ನಮ್ಮ ಏರಿಯಾದಲ್ಲಿ ಈಕೋ ವರ್ಲ್ಡಲ್ಲಿ ಒಂದಿದೆ, ಅದರಲ್ಲಿ ಅದ್ರದ್ದು ಆ್ಯಪ್ ಸಪ್ರೇಟಾಗಿ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಜಸ್ಟ್ ಪೇ ಮಾಡಿಕೊಂಡ್ರೆ ಅದರಲ್ಲಿ ಶೋ ಆಗುತ್ತೆ ನೀವು ಎಷ್ಟು ಯೂನಿಟ್ ಚಾರ್ಜ್ ಮಾಡಿದರೆ ಎಷ್ಟು ಯೂನಿಟ್ಗೆ ಎಷ್ಟು ಕಟ್ಟಾಗಿದೆ ಅನ್ನೋದೆಲ್ಲ ಫುಲ್ಲು ಡಾಕ್ಯುಮೆಂಟ್ಸ್ ಥರ ಬಂದುಬಿಡುತ್ತೆ. ಅದು
ನೋಡಿ ಈ ಥರ ಯೂಸ್ ಆಗುತ್ತೆ ಟ್ರಾಫಿಕಲ್ಲಿ ಮಾತ್ರ ಬೇಗ ಬೇಗ ಹೋಗ್ಬೋದು. ಅಯ್ಯೋ 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 ಟ್ರಾಫಿಕ್ ನೋಡಿ ಗೈಸ್ ಮುಂದೆ ಎಷ್ಟಿದೆ. ಇವತ್ತೇ ಹೋಗ್ಬೇಕಾಯ್ತಾ ನಾನು. ನಾಳೆ ಇಂಡಿಪೆಂಡೆನ್ಸ್ ಡೇ ಗೈಸ್, ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀರಾ ಹೆಂಗೆ ಕಮೆಂಟ್ ಹಾಕಿ. ಸೆಲೆಬ್ರೇಟ್ ಮಾಡೋ ಅಂಥದ್ದು ಏನು ಸ್ಪೆಷಲಾಗಿ ನಡೀತಾ ಇಲ್ಲ ಈಗ. ಎಲ್ಲ ನೋಡಿದ್ರೆ ಬ್ಯಾನು ಅಂತ ಕೂತವ್ರೆ. ಟ್ರಾಫಿಕ್ ಬೇರೆ ತುಂಬ ಇದೆ. 28 ಮಿನಿಟ್ಸ್. ಗೂಗಲ್ ಮ್ಯಾಪ್ ಇರೋದ್ರಿಂದ ನನಗೆ ಯಾವ ಮೇಜರ್ ಪ್ರಾಬ್ಲಮೇ ಬರೋಲ್ಲ. ಮೊಬೈಲ್ ನೋಡ್ರದ್ದು ಹಾಕೋಬೇಕು ಟೆನ್ಷನ್ನು. ನಾನೇನು ಅಂದರೆ ತೆಗೆದಿಕ್ಬಿಟ್ಟಿದ್ದೀನಿ, ಅದನ್ನು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಆ ಕಡೆ ಟರ್ನಿಂಗ್ ಮಾಡೋಕ್ಕೆ ಕೊಟ್ಟೇ ಇಲ್ಲ, ಎಂತಕ್ಕೆ ನಿಲ್ಸಿದಾರೋ ಏನೋ ಗೊತ್ತಿಲ್ಲ. ಓಪನ್ ಮಾಡಿದ್ದಾರೆ ನೋಡಿ. ಆ ಥರ ರಾಂಗ್ ರೂಟಲ್ಲಿ ಹೋಗ್ಬಾರ್ದು. ಅಷ್ಟೆಲ್ಲ ನೀವು ಬಂದ್ಬಿಟ್ಟು ಇವಾಗ ಈ ಥರ ರಾಂಗ್ ರೂಟಲ್ಲಿ ಹೋಗ್ಬಿಟ್ರೆ ಹಿಂಗೆ ಈ ಥರ ಯೂಸ್ ಆಗುತ್ತೆ ಗೈಸ್. ನೋಡಿ ಕಣ್ಣು ತೆಗಿಯೋಷ್ಟೊತ್ತಿಗೆ 80-90 ಕುತ್ಕೊಂಡ್ಬಿಡುತ್ತೆ. ನಮ್ಗೆ ಗೊತ್ತೇ ಆಗಲ್ಲ ಅದು ಯಾವಾಗ ಹೋಗುತ್ತೆ ಏನು ಅನ್ನೋದು. ಇಲ್ಲೆಲ್ಲ ಪೇಂಟ್ ಮಾಡ್ತಾಯಿದ್ದಾರೆ ನಮ್ಮ ಫೇರ್ ಮೇಲೆ. ಆಂಜನೇಯ ನೋಡಿ ಗೈಸ್, ಏನೋ ಎಮರ್ಜೆನ್ಸಿ ಇರೋ ಟೈಮಲ್ಲಿ ಈ ಥರ ವಾರ್ಪ್ ಮಾಡಿ ಹಾಕ್ಕೊಳ್ಳಿ. ಸುಮ್ಮನೆ ಹಾಕ್ಕೊಂಡು ರೈಡ್ ಮಾಡೋಕ್ಕೆ ಅಂತ ಹಾಕೊಳಕ್ಕೆ ಹೋಗ್ಬೇಡಿ. ಏನೋ ಒಂದು ಎಮರ್ಜೆನ್ಸಿ ಇದೆಯಾ, ನಾವು ಇಷ್ಟು ಬೇಗ ಏನೋ ಹೋಗೋ ಥರ ಇದ್ದರೆ ನೀವು ಹಾಕ್ಕೊಳ್ಳಿ. ಯಾಕೆಂದರೆ ಸುಮ್ಮನೆ ನಿಮಗೆ ಬ್ಯಾಟ್ರಿ ತುಂಬ ಕನ್ಸ್ಯೂಮ್ ಆಗುತ್ತೆ. ನೋಡಿ ಆಗಲೇ 54. ಇನ್ನೊಂದೇನು ಅಂದರೆ ಗೈಸ್, ರೀಜನ್ರೇಟ್ ಆಗ್ತಾ ಇರುತ್ತಲ್ವ. ಇವಾಗ ನಾವು ಇದನ್ನು ಹಿಂಗೆ ವಾಪಸ್ ಬಿಟ್ಟಾಗಲೂ ಅಷ್ಟೇ ನಮಗೆ ರೀಜನ್ರೇಟ್ ಆಗ್ತಾ ಇರುತ್ತೆ. ಇಲ್ಲಿ 48-49 ಆವಾಗ ಓಡ್ತಾ ಇರುತ್ತೆ. ಯಾಕೆಂದರೆ ಅದು ರೀಜನ್ರೇಟ್ ಆಗ್ತಾ ಇರುತ್ತಲ್ವ, ಅದಕ್ಕೆ ಬ್ಯಾಟ್ರಿಗೆ ಇದು ಆಗುತ್ತೆ ಸ್ವಲ್ಪ. ಇನ್ನು 6.8 ಕಿಲೋಮೀಟರ್ಸ್ ಇದೆ. 54% ಇದೆ ಇನ್ನು. ನೋಡೋಣ ಎಷ್ಟು ಕಿಲೋಮೀಟ್ರ್ ಹೋದ್ವಿ ಏನು. ಓ ಹಿಂಗೆ ನಿಲ್ಸಿದ್ರೆ ಹೆಂಗೆ ಹೇಳಿ ಅವರು. ಸಡನ್ನಾಗಿ ನಿಲ್ಲಿಸ್ಬಿಡ್ತಾರಪ್ಪ, ಹೆಂಗೆ ಹೋಗೋದು. ಇನ್ನೊಂದು ಗೈಸ್ ಅಲರ್ಟ್ ಬಂದಿದೆ ಇವಾಗ, ಪಾಟೋಲ್ ಅಲರ್ಟ್ ಅಂತ ಹೇಳ್ಬಿಟ್ಟು. ಯಾವ್ದಾರ ಹಂಪ್ಸ್ಗಳಿದ್ರೆ ಇಲ್ಲ ಒಂದು ಸ್ವಲ್ಪ ರೋಡು ಚೆನ್ನಾಗಿಲ್ಲ ಅಂದರೆ ಮೊದಲೇ ಹೇಳ್ಬಿಡುತ್ತೆ, ಮುಂದೆ ರೋಡು ಸರಿ ಇಲ್ಲ, ಮುಂದೆ ಹಂಪ್ಸ್ ಇದೆ, ಸ್ವಲ್ಪ ಡೌನ್ ಇದೆ, ಅಪ್ ಇದೆ, ಆ ಥರ ಮೆಸೇಜ್ ಬಂದ್ಬಿಡುತ್ತೆ. ನಾವು ನೈಟ್ ಟೈಮಲ್ಲಿ ಯೂಸ್ ಆಗುತ್ತೆ ನಮಗೆ. ಯಾಕೆ ಅಂದರೆ ನಾವು ಒಂದೊಂದು ಥರ ಸ್ಟ್ರೀಟ್ ಲೈಟೇ ಇರೋಲ್ಲ. ಇವಾಗ ನಾವು ಆ ರೋಡಲ್ಲಿ ಹೋಗ್ತಾ ಇರುವಾಗ ಮುಂದೆ ಹಂಪ್ಸ್ ಇದೆ ಏನೋ ಅಂತ ನಮಗೂ ಗೊತ್ತಾಗಲ್ಲ. ಒಂದೊಂದು ಟೈಮಲ್ಲಿ ನಾವು ಹೋಗ್ತಾ ಇರ್ತೀವಲ್ಲ, ಆವಾಗ ಇಲ್ಲಿ ಏನು ಅಂದರೆ ಗೂಗಲ್ ಮ್ಯಾಪ್ ಹಾಕಿದಾಗ ಮಾತ್ರ ಯೂಸ್ ಆಗುತ್ತೆ. ಅದೊಂದು ಸ್ವಲ್ಪ ಪ್ರಾಬ್ಲಮ್ಮು. ಮಾಮೂಲಿಯಾಗಿ ಯೂಸ್ ಆಗೋ ಥರ ಇದ್ದರೆ ಸ್ವಲ್ಪ ಚೆನ್ನಾಗಿರೋದು. ಗೂಗಲ್ ಮ್ಯಾಪ್ ಯೂಸ್ ಮಾಡ್ತಾಯಿದ್ರೆ ನಮಗೆ ಮೆಸೇಜ್ ಬಂದುಬಿಡುತ್ತೆ, ಸ್ಕ್ರೀನ್ ಮೇಲೇ ತೋರಿಸ್ಬಿಡುತ್ತೆ. ಒಂದು ಸೌಂಡ್ ಬರುತ್ತೆ ಗೈಸ್. ನಾವು ಯಾವಾಗಲೂ ಸ್ಕ್ರೀನ್ ನೋಡೋಕ್ಕಾಗಲ್ವಲ್ಲ, ಅದಕ್ಕೆ ಒಂದು ಸೌಂಡ್ ಕೊಟ್ಟಿದ್ದಾನೆ. ಅದಕ್ಕೆ ಅದು ಮೆಸೇಜ್ ಬಂದ ತಕ್ಷಣ ಆವಾಗ ಸೌಂಡ್ ಬಂದರೆ ನಮ್ಗೆ ಗೊತ್ತಾಗತ್ತಲ್ವ. ತುಂಬ ಯೋಚನೆ ಮಾಡ್ತಾನೆ ಥರನು. ಓ ಶಟ್, ಟ್ರಾಫಿಕ್ ಹೋಗಪ್ಪ. ಆಟೋ ವರ್ಲ್ಡ್ ಗೈಸ್, ನಾನು ಬ್ರೇಕ್ ಹಿಡ್ಕೊಂಡು ಈ ಥರ ಟ್ರಾಫಿಕ್ ಆದರೂ ತುಂಬ ಯೂಸ್ ಇದೆ. ಏನು ಅಂದರೆ ಇವಾಗ ಟ್ರಾಫಿಕಲ್ಲಿ ನಾವು ಬ್ರೇಕ್ ಹಿಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟು ಹ್ಯಾಂಡಲ್ ಬಿಟ್ಟರೆ ಆಟೋ ವರ್ಲ್ಡ್ ಅಂತ ಆಪ್ಷನ್ ಇದೆ, ಅದು ಎನೇಬಲ್ ಆಗುತ್ತೆ. ನಾವು ಸ್ವಲ್ಪ ಡೌನಲ್ಲಿದ್ದರೆ ಆನ್ ಆಗಿಬಿಡುತ್ತೆ. ಆವಾಗ ಬ್ರೇಕ್ ಪ್ಯಾಡ್ ಮೇಲೆ ಪ್ರೆಷರ್ ಹಾಕೋ ಇದು ಇರೋಲ್ಲ. ಈ ಥರ ಫೀಚರ್ ಕೊಟ್ಟಿದ್ದಾನೆ ಅಂದರೆ ಒಂದು ಸ್ವಲ್ಪ ಬ್ಯಾಟ್ರಿ ತುಂಬಾ ಕನ್ಸ್ಯೂಮ್ ಆಗುತ್ತೆ. ಇವಾಗ ನಾವು ಮನೆ ಹತ್ರ ಲಾಂಗ್ ಟೈಮ್ ನಿಲ್ಲಿಸ್ತೀವಿ ಅಂದರೆ, ವಾವ್ BMW ಸೌಂಡ್ ಕೇಳಿಸ್ತಾ ಇದೆಯಾ? ಇರಿ ಹೆಲ್ಮೆಟ್ ಓಪನ್ ಮಾಡ್ತೀನಿ. ಓ ಕಲರು ಸಕ್ಕತ್ತಾಗಿದೆ ಮಾತ್ರ. ಕ್ಯಾಮ್ರಾದಲ್ಲಿ ಯಾವ ಥರ ಇದೆ ಗೊತ್ತಿಲ್ಲ.
ಬ್ಯಾಟ್ಮ್ಯಾನು ಮಿರರ್ ಹಾಕ್ಸಿದ್ದಾರೆ ನೋಡಿ. ಮುಂದೆ ಫೈರ್ ಗಿಯರ್ ಹೊಡೆದ್ಬಿಟ್ಟದ ಆಮೇಲೆ ನನಗೆ. ಏನು ಕೆಳಗಡೆ ಕಾರ್ಬನ್ ಫೈಬರ್ ಅನಿಸುತ್ತೆ, ಅದು ಕಾರ್ಬನ್ ಫೈಬರ್ ಥರ ಇದೆ. ಓ ಓ ಓ ಓ ಗೈಸ್, ಇನ್ನೊಂದೇನು ಅಂದರೆ ಏತರಲ್ಲಿ ಹಿಂದೆಗಡೆ ನಂಬರ್ ಪ್ಲೇಟ್ ಬರುತ್ತಲ್ಲ, ತುಂಬ ಶೇಕ್ ಆಗುತ್ತೆ ಅದು. ನೋಡಿ ಅವ್ರು ಯಾವ ಥರ ಜುಗಾಡ್ ಮಾಡಿಬಿಟ್ಟಿದ್ದಾರೆ, ಅಳ್ಳಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟ್ರ್ಯಾಪ್ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ. ಓ, ನಾನು ರಾಗಿಗುಡ್ಡ ಫ್ಲೈಓವರ್ ಮೇಲೆ ಹೋಗ್ಬೇಕಾ? ಹಾಂ, ಹೋಗಬೇಕು. ಇದೊಂದು ಮಾಡಿ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂದ್ಕೊಂಡ್ರೆ ಇದು ಏನೇ ಬಂದರೂ ನಮ್ಮ ದೇಶದಲ್ಲಿ ಟ್ರಾಫಿಕ್ ಅನ್ನೋದು ಕಮ್ಮಿ ಆಗಲ್ಲ ಬಿಡಿ. ಇಲ್ಲ, ಇದನ್ನು ಹತ್ತಕ್ಕೂ ಟ್ರಾಫಿಕ್ಕು ಇವಾಗ. ಇನ್ನು 4.7 ಕಿಲೋಮೀಟರ್ಸ್ ಇದೆ. ಯಾಕೆ ಇಷ್ಟೊಂದು ಟ್ರಾಫಿಕ್ ಆಗಿದೆ ಅಂತ ಹತ್ತಕ್ಕೇನ ಇವ್ರಿಗೆ? ಇವನು ಯಾರು ಗುರು, ಇವನು ತಿಕ್ಲು ನನ್ನ ಮಗ ಹಿಂದೆ ಹೋಗ್ತಾವನೆ ಅಲ್ಲಿ ಬ್ರಿಡ್ಜ್ ಹತ್ಬಿಟ್ಟು. ಏನು ಯಾಂತಂತ ಸೈಕ್ ನನ್ನ ಮಕ್ಳು ಇರ್ತಾರಪ್ಪ. ಅಯ್ಯೋ, ಅದೇ ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಬೈಕು ಯಾರಿಗೂ ಕಮ್ಮಿ ಇಲ್ಲ, ಹೋಗ್ತಾ ಇರ್ತೀವಿ ಇವಾಗ. ಈ ಬ್ರಿಡ್ಜ್ ಮೇಲೆ ಬಂದರೆ ಗೈಸ್, ಫ್ಲೇಓವರ್ ಮೇಲೆ ಬಂದರೆ, ಈ ಫ್ಲೇಓವರ್ ಮೇಲೆ ಬಂದರೆ ಎಷ್ಟು ಹೆಂಗೆ ಕಾಣಿಸುತ್ತೆ ನೋಡಿ. ಆ ಕಡೆ ಈ ಕಡೆ ಎಲ್ಲ ಯಪ್ಪ ಸಿಟಿಗಳು, ಬಿಲ್ಡಿಂಗ್ಗಳಿಗೆ ಏನು ಕಮ್ಮಿ ಇಲ್ಲ ಬಿಡಿ. ಬೆಂಗಳೂರು ಅಯ್ಯೋ 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 ಅಯ್ಯೋ, ಎಲ್ಲಿ ನೋಡಿದ್ರು ಈ ಥರ ಕಾಣಿಸುತ್ತಪ್ಪ ನನಗಂತೂ. ಈ ಥರ ತೊಗೊಳೋಕ್ಕಿಂತ ಮುಂಚೆ ನನಗೆ ಈ ಥರ ಬೈಕ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಯಾರು ತೊಗೊತಾರೆ ಅಂದ್ಕೊಂಡಿದ್ದೆ. ನೋಡಿದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲೆಕ್ಟ್ರಿಕಲ್ ಅಂತ ಬಂದರೆ ಎಲ್ಲ ಕಡೆ ಓಡಾಡೋದೇ ಏತರು. ನಿಮ್ಗೇನು ಅನ್ಸಕ್ಕೆ ಇದೇ ಅನಿಸುತ್ತಾ ಇಲ್ಲ ಬೇರೆ ಅನಿಸುತ್ತಾ? ಓ, ಇವಾಗ ಸ್ಟ್ರೈಟ್ ಹೋಗ್ಬೇಕು. ಕರೆಕ್ಟಾಗಿ ಮ್ಯಾಪ್ ತೋರಿಸುತ್ತಾ ಇಲ್ವಾ ಅದೊಂದು ಡೌಟಪ್ಪ. ಈ ಬ್ರಿಡ್ಜ್ ಮೇಲೆ ಸೆಕೆಂಡ್ ಇದ್ದಾಗ ತೋರಿಸಲ್ಲ ಒಂದೊಂದು ಟೈಮಲ್ಲಿ. ಗೈಸ್ ಏನಿಲ್ಲ ಗೈಸ್, ಇವಾಗ ಈ ಥರ ಬಂದೆ ಅಲ್ವಾ, ಇವಾಗ ನೋಡಿ ರೋಡ್ ಎಷ್ಟು ಚೆನ್ನಾಗಿ ಖಾಲಿ ಇದೆ. ನಾನು ಇವಾಗ ಈ ಥರ ಎಕ್ಸಲೇಟ್ರು ಈ ಥರ ಹಿಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಿಂಗೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರೆ, ಓಹ್ ಕ್ರೂಸ್ ಕಂಟ್ರೋಲ್ ಆನ್ ಆಯಿತು. ಸಾರಿ ಗೈಸ್, ನಾನು ಎಕ್ಸಲೇಟ್ರ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ಆನ್ ಆಗಿರಲಿಲ್ಲ. ಕ್ರೂಸ್ ಕಂಟ್ರೋಲ್ ಆನ್ ಮಾಡಿಬಿಟ್ಟು ಜಸ್ಟ್ 90ಗೆ ಸೆಟ್ ಮಾಡ್ತೀನಿ ರೀ. 90ಗೆ ಸೆಟ್ ಮಾಡಿದ್ನಲ್ಲ, ಓಹ್ ಹಾಂ 90, ಇವಾಗ 77 ಟಚ್ ಆಗಿದೆ. ಓ, ಕ್ರೂಸ್ ಕಂಟ್ರೋಲ್ ಗೈಸ್ 10 to 80 ಲಾಸ್ಟು, 80 ಅಬೋವ್ ಹೋಗಲ್ಲ. ನನಗೂ ಇವತ್ತೇ ಗೊತ್ತಾಗಿದ್ದು, ನಾನೆಲ್ಲ ಜಾಸ್ತಿ ಹೋಗುತ್ತೆ ಅಂದ್ಕೊಂಡಿದ್ದೆ. ಹಿಂದೆಗಡೆ ಒಂದು ಏತರ್ ಬರ್ತಾಯಿದೆ, ರೇಸ್ ಮಡಗಿದ್ದೀವಿ. ಅವನಕ್ಕಿಂತ ನಂದೇ ಸ್ಪೀಡಾಗಿ ಹೋಗ್ಬಿಡಿ. ಇವಾಗ ಚಾರ್ಜ್ ಇದೆ, ವಾಕ್ ಮಾಡಲ್ ಹಾಕಿದ್ದೀನಿ, ಸ್ಪೋರ್ಟ್ಸ್ ಮಾಡಲ್ ಹಾಕಿಲ್ಲ ನಾನು. ಕಾಣಿಸ್ತಾ ಇದೆ ಅನ್ಸುತ್ತೆ ಮಿರರಲ್ಲಿ, ಬರ್ತಾ ಇದೆ ಒಂದು ಏತರ್ ಹಿಂದೆಗಡೆ.
ಏನಂದರೆ ಈ ಥರ ಖಾಲಿ ರೋಡಲ್ಲಿ ವಾರ್ಪ್ ಮೋಡ್ ಯೂಸ್ ಮಾಡೋಕ್ಕೆ ಬೆಸ್ಟು. ಆರಾಮಾಗಿ ಹೋಗೋದು. ಹೋಗೋಣ 90 ಲಾಸ್ಟ್ ಗೈಸ್. ನೀವು ಎಷ್ಟೇ ಕ್ರೂಸ್ ಮಾಡಿದ್ರೂ 90 ಅಬೋ ಹೋಗಲ್ಲ. ಇಲ್ಲಿ ಹೋಗ್ತಾನೆ ಇಲ್ಲ. ಮೋಸ್ಟ್ಲಿ ರೋಡ್ ಅಪ್ ಇದೆ ಅಂತ ಏನೋ ಗೊತ್ತಿಲ್ಲ. ನೋಡೋಣ ಡೌನ್ ಬಂದಾಗ ಗೊತ್ತಾಗುತ್ತಲ್ವ. ಅಯ್ಯೋ ಶೆಟ್, ನಾನು ಕೆಳಗಡೆ ಹೋಗ್ಬೇಕಾಯ್ತು ಗೈಸ್. ಇವಾಗ ಬ್ರಿಡ್ಜ್ ಮೇಲೆ ಬಂದ್ಬಿಟ್ಟು ತಪ್ಪು ಮಾಡಿಬಿಟ್ಟಿದ್ದೀನಿ. ನೋಡೋಣ ಮುಂದೆ ಎಲ್ಲಿ ಯೂ ಟರ್ನ್ ಮಾಡಬೇಕು. ಅಯ್ಯೋ ಎಷ್ಟು ದೂರ ಬಂದಪ್ಪ. ಈ ಗೂಗಲ್ ಮ್ಯಾಪ್ ಯೂಸ್ ಮಾಡಿದ್ರೆ ಇದೊಂದು ಕನ್ಫ್ಯೂಷನು, ಕರೆಕ್ಟಾಗಿ ತೋರಿಸೋದೇ ಇಲ್ಲ. ಇವಾಗ ಡೈರೆಕ್ಟ್ ಹಿಡಿತೀವಿ, ಅಲ್ಲಿ ಯೂ ಟರ್ನ್ ಮಾಡೋ ಆಪ್ಷನ್ನೇ ಇಲ್ಲ. ಇಲ್ಲಿಂದ ತಿರ್ಗಾ 1.5 ಕಿಲೋಮೀಟ್ರ್ ಆಯ್ತಲ್ಲಪ್ಪ. ನಾನು ಹೋಗೋ ಲೊಕೇಶನ್ ಇಲ್ಲೇ ಇದೆ. ನೋಡೋಣ, ಅಲ್ಲೆಲ್ಲಾರ ಯೂ ಟರ್ನ್ ಇದ್ದರೆ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೋದು. ಇದು ಕ್ಲಿಯರ್ ಆಗೋದು ತುಂಬ ಹೊತ್ತಾಗುತ್ತೆ ಇವಾಗ. ಮ್ಯಾಪು ಸೈಕ್ ಆಗ್ಬಿಟ್ಟಿದ್ಯಪ್ಪ. ನಾನು ಹೋಗ್ತಾ ಇರೋದು ಈ ಕಡೆ ನೋಡಿ, ಈ ಕಡೆ ಹೋಗ್ತಾ ಇರೋದು. ಇದು ನೋಡಿ, ಈ ಸೈಡ್ ತೋರಿಸ್ತಾ ಇದೆ. ಇವಾಗ ಮತ್ತೆ ಲೊಕೇಶನ್ ಚೇಂಜ್ ಆಗುತ್ತೆ ನೋಡಿ. ಈ ಬ್ರಿಡ್ಜ್ ಆಗಿರೋದು ಈ ಗೂಗಲ್ ಮ್ಯಾಪಲ್ಲಿ ಆ್ಯಡೇ ಆಗಿಲ್ವೇ, ನಾನು ಆ ಥರ ಆಡ್ತೈತೆ ಇದೊಂದು. ತಿರ್ಗಾ 2.5 ತೋರಿಸ್ತೈತಲ್ಲಪ್ಪ, ಸೈಕು. ಸುಮ್ಮನೆ ಇವಾಗ ಅಲ್ಲಿಗೆ ಹೋಗಿ ಮತ್ತೆ ರೈಟ್ಗೆ ಹೋಗಿ ಅಯ್ಯೋ ತಪ್ಪು ಮಾಡಿಬಿಟ್ಟೆ ಗಾಯ್ಸ್. ಹೋಗ್ಲಿ ಬಿಡಿ, ನಂದೇನು ಪೆಟ್ರೋಲ್ ಹೋಗ್ಬೇಕಾ. NS ತಂದಿದ್ರೆ ಸ್ವಲ್ಪ ಯೋಚನೆ ಮಾಡ್ತಿದ್ದೆ. ಹೇಳ್ತಾರಲ್ವಾ, ಎಲ್ಲರೂ ಚಾರ್ಜಿಂಗ್ ಸ್ಟೇಷನಲ್ಲಿ ಚಾರ್ಜ್ ಹಾಕ್ಕೊಂಡು ಹೋಗ್ತಾ ಇರೋದೆ. ಮನೆ ಬಿಟ್ಟಾಗ 54 ಕಿಲೋಮೀಟ್ರ್ ಹೋಗ್ಬೋದು ಅಂತಿತ್ತು. ಇವಾಗ ಎಷ್ಟು ಕಿಲೋಮೀಟ್ರ್ ಬಂದೆ? 10.3 ಕಿಲೋಮೀಟರ್ಸ್ ಬಂದಿದ್ದೀನಿ ಗೈಸ್. ಕಿಲೋಮೀಟರ್ಸ್ಗೆ ಕರೆಕ್ಟಾಗಿ ಏನು ಅಂದರೆ ಯಾವ ಥರ ಕಟ್ ಆಗ್ತಾಯಿದೆ ಅಂದರೆ, ಇವಾಗ ನಾವು ಎಷ್ಟು ಕಿಲೋಮೀಟ್ರ್ ಬರ್ತೀವೋ ಅಷ್ಟು ಬ್ಯಾಟ್ರಿ ಕನ್ಸ್ಯೂಮ್ ಮಾಡ್ತಾಯಿದೆ ಅನ್ಸುತ್ತದೆ. ಮನೆ ಬಿಟ್ಟಾಗ 54 ಇತ್ತು, 10% ಖಾಲಿ ಆಯಿತು 10 ಕಿಲೋಮೀಟ್ರಿಗೆ. 1 ಕಿಲೋಮೀಟ್ರಿಗೆ 1% ಅನ್ಕೋಬೇಕು ನಾವು ವಾರ್ಪ್ ಮೋಡಲ್ಲಿ. ಇಲ್ಲೊಂದು ಮೇಜರ್ ಇದೆ ಗೈಸ್, ಈ ಫ್ಲೈಓವರ್ ಮಾಡಿದ್ರೂ ಆ ಸಿಗ್ನಲ್ ಇದೆಯಲ್ಲ, ಆ ಸಿಗ್ನಲ್ಲು ಯಾವ ಥರ ಕಂಟ್ರೋಲ್ ಮಾಡ್ತಾರೋ ಆ ಥರ ಈ ಫ್ಲೈಓವರ್ ಮೇಲೆ ತುಂಬ ಟ್ರಾಫಿಕ್ ಆಗುತ್ತೆ. ನೀವು ಸಾಯಂಕಾಲ ಟೈಮ್ ಬಂದುಬಿಟ್ರೆ ಅಂದರೂ ಮುಗೀತು ನೋಡಿ. ಫುಲ್ಲು ರೆಡ್ಡೇ ಆಗಿಬಿಡ್ತದು. ಸಿಗ್ನಲ್ ಗ್ರೀನ್ ಇದೆ, ಆದರೂ ಗಾಡಿ ಹೋಗೋಕ್ಕಾಗಲ್ಲ. ಏನು ಅಂದರೆ ಮುಂದೆ ಎಲ್ಲ ಕಡೆಯಿಂದ ಗಾಡಿ ಬರ್ತಾವಲ್ಲ. ಗೈಸ್ ಏನು ಅಂದರೆ 54% ಇತ್ತಲ್ವಾ, ಅದರಲ್ಲಿ 42 ಉಳಿದಿದೆ. ಅದರಲ್ಲಿ 42 ಇಲ್ಲಿ 39 ಕಿಲೋಮೀಟರ್ಸ್ ಹೋಗ್ಬೋದು. ಏನು ಅಂದರೆ ನೀವು ನಾರ್ಮಲಾಗಿ ವಾರ್ಪ್ ಮೋಡ್ನ ಏನೇ ಎಮರ್ಜೆನ್ಸಿ ಇದ್ದರೆ ಮಾತ್ರ ಯೂಸ್ ಮಾಡಿ. ಇವಾಗ ನಾರ್ಮಲಿ ನೀವು ಸಿಟಿಯಲ್ಲಿ ಓಡಾಡ್ತೀನಿ ಅಂದರೆ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ತುಂಬ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತೆ, ಹಾಗೆ ಪವರು ಇದೆ. ಅದಕ್ಕೆ ಒಂದು ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ ಗೈಸ್, ಫಾಲೋ ಮಾಡ್ಕೊಳ್ಳಿ.